ಬಿಗ್ ಬಾಸ್ ಮನೆಗೆ ಹೋಗ್ತೀವಿ, ಅದಾದ್ಮೇಲೆ ಬಂದ ದಿನ ಒಂದಷ್ಟು ಹೈಪ್ಗಳು ಸಿಗತ್ತೆ, ಅವಕಾಶಗಳು ಸಿಗತ್ತೆ, ಎಲ್ಲ ಆಗುತ್ತೆ. ಬಟ್ ಆಮೇಲೆ ಒಂದಷ್ಟು ವರ್ಷಗಳಾದ್ಮೇಲೆ ಯಾರು ನೆನಪೇ ಇಟ್ಕೊಳ್ಳಲ್ಲ. ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಈಗ ಹಳೆ ಕಂಟೆಸ್ಟೆಂಟ್ಗಳನ್ನೇ ತಗೊಳ್ಳಿ ಅಂತ ಒಂದಷ್ಟು ಕಂಪ್ಯಾರಿಸನ್ ಮಾಡಿ ಕಮೆಂಟ್ಗಳನ್ನ ಹಾಕ್ತಾ ಇದ್ರು. ನಾನು ಇದನ್ನ ಗಮನಿಸಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಏನ್ ಗೊತ್ತಾ ಮೇಡಮ್, ಅದು ಆಕ್ಚುಲಿ ನಿಜ. ನಮಗೊಂದು ಐಪ್ ಸಿಗತ್ತೆ, ಹೌದು, ಆ ಐಪ್ ನಾವು ಕ್ಯಾರಿ ಮಾಡೋದು ನಮ್ ಜವಾಬ್ದಾರಿ. ವೆರಿ ಟ್ರೂ. ನೀವ್ ಇವಾಗ ಒಂದು ಐಪ್ ಸಿಕ್ಕಿದೆ ಅಂತ ಮನೇಲಿ ಸುಮ್ನೆ ಕೂತ್ಕೊಂಡ್ಬಿಟ್ರೆ ಹೌದು. ಅಫ್ಕೋರ್ಸ್ ಆಫ್ಟರ್ 3 months ಯುಲ್ ಫರ್ಗೆಟ್, ಜನರು ನಮ್ಮನ್ನ ಮರ್ತೋಗ್ತಾರೆ. ಸೊ ನಮ್ಗೆ ಹೆಂಗೆ ಅಂದ್ರೆ, ಇವಾಗ ರಾಕೆಟ್ ಅನಿಸಿದಾಗ ಸ್ಟಾರ್ಟಿಂಗ್ ಅಲ್ಲಿ ಮೇಲ್ ತಗೊಂಡ್ ಹೋಗುತ್ತೆ, ಆಮೇಲೆ ಹಂಗೆ ಕೆಳಗಡೆ ಬಿದ್ದೋಗ್ತೀವಿ. ನಾವು ಹಂಗೆ ಮೇಲ್ ಹೋಗ್ತಾ ಇರ್ಬೇಕು. ಓಕೆ, ಅದು ನಮ್ ಜವಾಬ್ದಾರಿ. ಓಕೆ, ನಾವು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಓಕೆ, ಏನೋ ಒಂದು ಜನರಿಗೆ ನಾವು ನಮ್ಮ ಫೇಸ್ ವ್ಯಾಲ್ಯೂ ತೋರಿಸ್ತಾ ಇರ್ಬೇಕು. ಓಕೆ. ಇವಾಗ ಬಿಗ್ ಬಾಸ್ ಆಗಿದೆ, ಅಫ್ಕೋರ್ಸ್ ಒಂದು 2-3 months ಅಂತೂ ಫುಲ್ ಒಂದು ಐಪ್ ಇರುತ್ತೆ, ಒಂದು ನೇಮ್ ಇರುತ್ತೆ. ಅದಾದ್ಮೇಲೆ ನಾವು ಆಕ್ಟಿವ್ ಆಗಿರ್ಬೇಕು. ನಾವೇನ್ ಮಾಡ್ಬೋದು? ನನ್ಗೆ ಇವಾಗ ನೋಡಿ, ನನ್ನ ಮೇನ್ ಫೋಕಸ್ ಮೂವಿ. ಸೊ ನಂದು ಅದು ಯಾವತ್ತೂ ಕಮ್ಮಿ ಆಗಲ್ಲ. ಇದು ಮುಂಚೆನೂ ಮೂವಿ ಮಾಡ್ಬೇಕು ಅಂತಿತ್ತು, ಇವಾಗೂ ಮೂವಿನೇ. ಸೊ ಅದ್ರಲ್ಲಿ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೋರ್. ಇವಾಗ ಆಮೇಲೆ ಒಂದು ಕುಕಿಂಗ್ ಚಾನೆಲ್ ಮಾಡ್ಬೇಕು ಅಂತ ಇದ್ದೀನಿ. ಅಂಡ್ ಇನ್ನೂ ಒಂದ್ 2-3 ಪ್ಲಾನ್ ಇದೆ. ಇವಾಗ ನಾನಂತೂ ಸುಮ್ನೆ ಕುತ್ಕೊಳ್ಳಲ್ಲ. ಸೊ ಐಪ್ ನ ಹಂಗೆ ಇನ್ನ ಮೇಲ್ ತಗೊಂಡ್ ಹೋಗಕ್ಕೆ ಅಂತ ಇಷ್ಟಪಡ್ತೀನಿ.